ಭಾರತದ ಜನಗಣತಿ 2027 HLO ಆಪ್ ಬಳಕೆ ಮಾಡುವ ವಿಧಾನ ಹಾಗೂ ವಹಿಸಬೇಕಾದ ಎಚ್ಚರಿಕೆಗಳು ಯಾವ್ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. HLO ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನಾವು ಪಿನ್ ಅನ್ನ ಸೆಟ್ ಮಾಡ್ಕೊಂಡು ಈಗ ನಮ್ಮ ಮೊದಲನೇ HLB ಬ್ಲಾಕ್ ಗೆ ಹೋದಾಗ ಮೊದಲನೇ ಮನೆ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ನಮ್ಮ ಈ ಭಾರತ ಜನಗಣತಿ 2027 ಮನೆ ಪಟ್ಟಿ ಬ್ಲಾಕ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬ್ಲಾಕ್ ಸಂಖ್ಯೆ ಇದೆಯಾ, ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ವಾರ್ಡ್ ಸಂಖ್ಯೆ, ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ ಸರಿಯಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಲೇಔಟ್ ಮ್ಯಾಪ್ ಗೆ ಅನುಗುಣವಾಗಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಮತ್ತೆ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನ ಎಂಟ್ರಿ ಮಾಡ್ಬೇಕು. ಅದನ್ನ ಎಂಟ್ರಿ ಮಾಡ್ಬೇಕಾದ್ರೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಎಂಟ್ರಿ ಮಾಡ್ಬೇಕು. ಉದಾಹರಣೆಗೆ ಇಲ್ಲೊಂದು ಚಿತ್ರ ಇದೆ ನೋಡಿ. ಇಲ್ಲಿ 4 ಕಟ್ಟಡಗಳಿದೆ. 4 ಕಟ್ಟಡಗಳು ಮತ್ತೆ ಜನಗಣತಿ ಮನೆ ಸಂಖ್ಯೆ 7 ಇದೆ. ಇದು ಹೇಗೆ ಅಂದ್ರೆ ಮೊದಲನೇ ಕಟ್ಟಡದಲ್ಲಿ ಒಂದೇ ಪ್ರವೇಶ ದ್ವಾರ, ಅದು ಕಟ್ಟಡ 1, ಜನಗಣತಿ ಮನೆ ಸಂಖ್ಯೆ 1. ಎರಡನೇ ಚಿತ್ರದಲ್ಲಿ ಕಟ್ಟಡ 1, ಜನಗಣತಿ ಮನೆ ಸಂಖ್ಯೆನೂ ಒಂದೇ. ಮೂರನೇ ಕಟ್ಟಡ ನೋಡಿ, ಅದರಲ್ಲಿ ಕಟ್ಟಡ ಸಂಖ್ಯೆ ಅದು 3, ಆದ್ರೆ ಅಲ್ಲಿ ಪ್ರವೇಶ ದ್ವಾರ 2 ಇರೋದ್ರಿಂದ ಜನಗಣತಿ ಮನೆ 2 ಬರುತ್ತೆ. ಹಾಗೆ ಮೂರನೇ ಚಿತ್ರದಲ್ಲಿ ಇಲ್ಲಿ ಕಟ್ಟಡ ಸಂಖ್ಯೆ 4, ಅಲ್ಲಿ 2 ವಾಸದ ಮನೆಗಳು, 1 ಅಂಗಡಿ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಅಲ್ಲಿ ಕಟ್ಟಡದ ಸಂಖ್ಯೆ 4, ಜನಗಣತಿ ಮನೆ ಸಂಖ್ಯೆ 3 ಆಗುತ್ತೆ. ಸೊ ಒಟ್ಟಿಗೆ ನಾವು ಮ್ಯಾಪ್ ಅಲ್ಲಿ ಈ ರೀತಿ ಮ್ಯಾಪ್ ಅನ್ನ ಹಾಕೊಂಡಿರ್ತೀವಿ. ಇಲ್ಲಿ ನಾವು ಬರಿಬೇಕಾದ್ರೆ ಒಟ್ಟು ಈ ಒಂದು ಚಿಕ್ಕ ಕಾಂಪ್ಲೆಕ್ಸ್ ನಲ್ಲಿ ಕಟ್ಟಡಗಳ ಸಂಖ್ಯೆ 4 ಇದೆ, ಜನಗಣತಿ ಮನೆ ಸಂಖ್ಯೆ 7 ಇದೆ. ಹಾಗೇನೆ ಈಗ ಅದನ್ನ ನಾವು ಅಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಇಲ್ಲಿ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ 4, ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ 7 ಅಂತ ಇಲ್ಲಿ ನಾವು ಎಂಟ್ರಿ ಮಾಡ್ಬೇಕು. ಇಲ್ಲಿ ಎಂಟ್ರಿ ಮಾಡುವಾಗ ಬಹಳಷ್ಟು ಕೇರ್ಫುಲ್ ಆಗಿ ಮಾಡಿ. ನಾವು ನಕ್ಷೆಯನ್ನ ಮಾಡ್ಕೊಂಡಿದ್ದು ಅದರಲ್ಲಿ ಕಟ್ಟಡಗಳ ಸಂಖ್ಯೆ ಎಷ್ಟು ಬಂದಿದೆ ಮತ್ತೆ ಜನಗಣತಿ ಮನೆ ಸಂಖ್ಯೆ ಎಷ್ಟು ಬಂದಿದೆ ಅನ್ನೋದನ್ನ ನಿಖರವಾಗಿ ಇಲ್ಲಿ ತುಂಬಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ 1% ಅಥವಾ 2% ಅಷ್ಟು ಮಾತ್ರ ವೇರಿ ಆದ್ರೆ ಪರವಾಗಿಲ್ಲ, ತುಂಬಾ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಕೇರ್ಫುಲ್ ಆಗಿ ಇದನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಮನೆ ಪಟ್ಟಿ ಕಾರ್ಯಾಚರಣೆಯನ್ನ ಶುರು ಮಾಡಬಹುದು. ನಮ್ಗೆ ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ ಹೀಗೆ ಓಪನ್ ಆಗುತ್ತೆ. ಇದರಲ್ಲಿ ಈ ಡ್ಯಾಶ್ ಬೋರ್ಡ್ ನಲ್ಲಿ ಸುಮಾರು ಮಾಹಿತಿಗಳಿದೆ. ಹೊಸ ಮನೆ ಪಟ್ಟಿ ನಮೂದು, ಮಾಹಿತಿಗಳ ತಿದ್ದುಪಡಿ, ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ, ಸಾರಾಂಶ ವೀಕ್ಷಿಸಿ, ಸಿಂಕ್ ಪೂರ್ಣಗೊಂಡಿದೆ, ಈ ಡ್ಯಾಶ್ ಬೋರ್ಡ್ ಇರುತ್ತೆ. ಇದ್ರಲ್ಲಿ ನಾವು ಹೊಸದಾಗಿ ಮನೆ ಪಟ್ಟಿ ಮಾಡ್ಬೇಕಾದ್ರೆ ಹೊಸ ಮನೆ ಪಟ್ಟಿ ನಮೂದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಗ ಈ ರೀತಿ ಒಂದು ಪ್ರಶ್ನಾವಳಿಗಳು ಪ್ರಾರಂಭ ಆಗುತ್ತೆ. ಮೊದಲನೇದು ಸಾಲಿನ ಸಂಖ್ಯೆ, ಇದು ಆಟೋ ಜನರೇಟ್ ಆಗುತ್ತೆ. ಕಟ್ಟಡದ ಸಂಖ್ಯೆಯನ್ನ ನಾವಿಲ್ಲಿ 1 ಅಥವಾ 2 ಯಾವ ಕಟ್ಟಡ ಮಾಡ್ತಾ ಇದೀವಿ ಅಲ್ಲಿ ಕಟ್ಟಡ ಸಂಖ್ಯೆ ಬರ್ದಿರ್ತೀವಿ, ಆ ಸಂಖ್ಯೆನಲ್ಲಿ ಟೈಪ್ ಮಾಡ್ಬೇಕು. ನೆಕ್ಸ್ಟ್ ಜನಗಣತಿ ಮನೆ ಸಂಖ್ಯೆ, ಇಲ್ಲಿ ಹೊಸ ಮನೆ ಮಾಡ್ತಿರೋದ್ರಿಂದ ಹೊಸದು ಅಂತ ಟೈಪ್ ಮಾಡಿದ್ರೆ, ಹೊಸದು ಅಂತ ಮಾಡಿದ್ರೆ ಅಲ್ಲೇ ಕೂಡ ಆಟೋ ಜನರೇಟ್ ಆಗುತ್ತೆ. 0001 ಅಂತ ಜನರೇಟ್ ಆಗುತ್ತೆ. 2 ಅಂತ ಹೊಸ ಮನೆಗಳು ಮಾಡ್ಬೇಕಾದ್ರೆ ಇಲ್ಲಿ ಒಂದು ಹೊಸ ನಂಬರ್ ಜನರೇಟ್ ಆಗುತ್ತೆ. ಈ ನಂಬರ್ ಅನ್ನ ಜನಗಣತಿ ಮನೆ ಮೇಲೆ ಬರಿಬೇಕು. ನಾವು ಮೊದಲು ನಕ್ಷೆ ಮಾಡುವಾಗ ಬರ್ದಿರೋದು ಕಟ್ಟಡದ ಸಂಖ್ಯೆ CN1, CN2, CN3 ಅಂತ. ಈಗ ನಾವು HLO ಆಪ್ ಇಂದ ನಾವು ಮನೆಗಣತಿ ಮಾಡ್ಬೇಕಾದ್ರೆ ಮನೆಗಣತಿ ಸಂಖ್ಯೆ 1 ಜನರೇಟ್ ಆಗುತ್ತೆ. ಆ ಸಂಖ್ಯೆಯನ್ನ ಆ ಕಟ್ಟಡದ ಮೇಲ್ಭಾಗದಲ್ಲಿ ಬರಿಬೇಕು. ಈಗ ಅಂಗಡಿ ಮಳಿಗೆ ಅದೇ 0001 ಅದ್ರ ಪಕ್ಕ ಮನೆ ಇದ್ರೆ, ಅದರ ಮೇಲ್ಗಡೆ ಭಾಗದಲ್ಲಿ ಮನೆ ಇದ್ರೆ 0002 ಆ ತರ ನಂಬರ್ ಅನ್ನ ನಾವು ಮಾರ್ಕರ್ ಅಲ್ಲಿ ಆ ಮನೆ ಮೇಲೆ ಬರಿಬೇಕು. ಈ ರೀತಿ ಬರೆಯೋದ್ರಿಂದನೂ ಒಂದು ಉಪಯೋಗ ಏನಪ್ಪಾ ಅಂತಂದ್ರೆ, ನೀವು ಯಾವ್ದಾದ್ರು ಲಾಕ್ ಅಂತ ಮಾಡ್ಕೊಂಡು ಹೋಗಿದ್ರೆ ನೆಕ್ಸ್ಟ್ ಲಾಕ್ಡ್ ಮನೆ ಎಲ್ಲಿದೆ ಅಂತ ಕೂಡ ಇಲ್ಲಿ ಹುಡುಕಬಹುದು. 4ನೇ ಪ್ರಶ್ನೆ, ನೆಲಕ್ಕೆ ಯಾವ ಸಾಮಗ್ರಿ ಬಳಸಿದರೆ, ಕಲ್ಲ, ಸಿಮೆಂಟ, ಮೊಸಾಯಿಕ, ಅದನ್ನ ಟಿಕ್ ಮಾಡಿ ನೆಕ್ಸ್ಟ್ ಕ್ವಶನ್ ಹೋಗಿ ಮುಂದಿನ. 5ನೇ ಕ್ವಶನ್, ಗೋಡೆಗೆ ಯಾವ್ದನ್ನ ಬಳಸಿದರೆ, ಇದರಲ್ಲಿ ಯಾವ್ದು ಸೂಕ್ತ ಅನ್ಸುತ್ತೆ, ಹೆಚ್ಚು ಬಳಸಿದರೆ ಅದನ್ನ ಟಿಕ್ ಮಾಡಿ ಮುಂದಿನ ಪ್ರಶ್ನೆಗೆ ಜಂಪ್ ಮಾಡಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಮೇಲ್ಛಾವಣಿ ಹೇಗಿದೆ, ಇಲ್ಲಿ 9 ಉತ್ತರಗಳು ಮತ್ತೆ ಇತರೆ ಸಾಮಗ್ರಿ ಯಾವ್ದು ಗೊತ್ತಾಗಿಲ್ಲ ಅಂದ್ರೆ ಇತರೆ ಸಾಮಗ್ರಿ ಇದೆ, ಒಂದನ್ನ ಕ್ಲಿಕ್ ಮಾಡಿ ಮುಂದಿನ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ 7ನೇ ಪ್ರಶ್ನೆ ಇದೆಯಲ್ಲ, ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದ್ರೆ ಇದರಿಂದ ಮುಂದಕ್ಕೆ ನಾವು ಹೋಗ್ತೀವಿ, ಎಷ್ಟು ಮುಂದಕ್ಕೆ ಹೋಗ್ತೀವಿ ಅಥವಾ ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೇಕು ಅಂತ ಇಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಜನಗಣತಿ ಮನೆಯನ್ನ ಯಾವ ಉದ್ದೇಶಕ್ಕಾಗಿ ಬಳಸಲಾಗ್ತದೆ. ಮೊದಲನೇದು ವಾಸಕ್ಕೆ, ವಾಸ ಮತ್ತು ಇತರ ಬಳಕೆ, ಇವೆರಡೂ ಮಣ್ಣು ಟಿಕ್ ಮಾಡಿದ್ರೆ ನಾವು ಪೂರ್ತಿ 34 ಪ್ರಶ್ನೆಗಳಿಗೂ ಉತ್ತರವನ್ನ ಮಾಡಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಒಂದ್ ವೇಳೆ ಇಲ್ಲಿ ನಾವು ಅಂಗಡಿ ಅಥವಾ ಶಾಲಾ ಕಾಲೇಜು ಏನಾದ್ರೂ ಟಿಕ್ ಮಾಡಿದ್ರೆ ಇದು ಇಲ್ಲೇ ಕೊನೆಗೆ ಕರ್ಕೊಂಡು ಹೋಗುತ್ತೆ, ಮತ್ತೆ ಉಳಿದ ಯಾವುದೇ ಪ್ರಶ್ನೆಗಳನ್ನ ನಾವು ಉತ್ತರ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಮುಂದಿನ ಅಂತ
ಈ ಮನೆ ಸ್ಥಿತಿ ಹೇಗಿದೆ, ಉತ್ತಮವಾಗಿದೆಯಾ, ವಾಸಕ್ಕೆ ಯೋಗ್ಯನಾ ಅಂತ ಸೆಲೆಕ್ಟ್ ಮಾಡಿ. ಮುಂದಿನ ಕ್ವಶನ್, ಕುಟುಂಬದ ಸಂಖ್ಯೆ. ಇಲ್ಲಿ ಬಂದಾಗ ಕುಟುಂಬದ ಮುಖ್ಯಸ್ಥರ ವಿವರಗಳನ್ನ ಕೇಳ್ತಾ ಹೋಗುತ್ತೆ. ಅಲ್ಲಿ ಕುಟುಂಬದ ಸಂಖ್ಯೆ ಅಂದ ತಕ್ಷಣ ಅಲ್ಲಿ ಮನೇಲಿ ಇರ್ತಕ್ಕಂತ ಅದು ಕೂಡ ಆಟೋ ಜನರೇಟ್ ಆಗುತ್ತೆ. ಕುಟುಂಬದ ಸಂಖ್ಯೆ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಎಂಟ್ರಿ ಮಾಡ್ತೀವಿ. ಆ ಮುಖ್ಯಸ್ಥರ ಹೆಸರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಮುಖ್ಯಸ್ಥರು ಗಂಡ ಹೆಣ್ಣು ಕ್ಲಿಕ್ ಮಾಡಿ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ ಆಗಿದ್ದಲ್ಲಿ ಇಲ್ಲಿ ಒಂದನ್ನ ಕ್ಲಿಕ್ ಮಾಡೋದು. ಒಂದ್ ವೇಳೆ ಪರಿಶಿಷ್ಟ ಜಾತಿ ಪಂಗಡ ಆಗಿದ್ರೆ ಅವರ ಉಳಿದ ಪಟ್ಟಿನೂ ಇಲ್ಲಿ ಸಿಗುತ್ತೆ. ಅಂದ್ರೆ ಪರಿಶಿಷ್ಟ ಜಾತಿಯವರು ಹಿಂದೂ, ಸಿಖ್, ಬೌದ್ಧ ಧರ್ಮಗಳಲ್ಲಿ ಮಾತ್ರ ಇರಬಹುದು, ಇತರೆ ಧರ್ಮಗಳಲ್ಲಿ ಇರುವುದಿಲ್ಲ. ಅದನ್ನ ನೀವು ಎನ್ಶೋರ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಕ್ವಶನ್, ಮನೆಯ ಮಾಲೀಕತ್ವ ಅಂದ್ರೆ ಸ್ವಂತದ್ದ, ಬಾಡಿಗೆಗಿದಾರ, ಬೇರೆ ಕಡೆ ಸ್ವಂತ ಮನೆ ಇದ್ದು ಇಲ್ಲಿ ಬಾಡಿಗೆಗಿದಾರ, ಅಥವಾ ಬಾಡಿಗೆಗಿದ್ದಾರೆ ಯಾವುದೇ ಸ್ವಂತ ಮನೆ ಇಲ್ವಾ, ಈ ರೀತಿ ನಾವು ಅಲ್ಲಿ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಮನೆಯಲ್ಲಿ ವಾಸದ ಕೊಠಡಿಗಳ ಸಂಖ್ಯೆ, ಈಗ ಶೌಚಾಲಯ ಮತ್ತೆ ಸ್ನಾನಗೃಹ, ಉಗ್ರಾಣ, ಅಡಿಗೆ ಮನೆ, ಹಾದು ಹೋಗುವ ದಾರಿ ಇದೆಲ್ಲ ಬಿಟ್ಟು ಅವರಿಗೆ ವಾಸಕ್ಕೆ ಇರುವಂತ ಓದುವ ಕೋಣೆ ಆಗ್ಲಿ, ಮಲಗುವ ಕೋಣೆ ಆಗ್ಲಿ, ಸೇವಕರ ಕೋಣೆ ಆಗ್ಲಿ, ಇಂತಹ ಕೋಣೆಗಳು ಎಷ್ಟಿದೆ ಅಂತ ಅವರನ್ನ ಕೇಳಿ ನಮೂದಿಸ್ಬೇಕು. ಮತ್ತೆ ಆ ಕುಟುಂಬದಲ್ಲಿ ಇರ್ತಕ್ಕಂಥ ವಿವಾಹಿತ ದಂಪತಿಗಳ ಸಂಖ್ಯೆ, ಅಂದ್ರೆ ದಂಪತಿಗಳು ಇದ್ರೆ 2 ಜೋಡಿ ಅಂತ ಹಾಕ್ಬೇಕು. ಒಂದೇ ಜೋಡಿ ಗಂಡ ಹೆಂಡತಿ ಇಬ್ರೇ ಇದಾರೆ ಅಂದ್ರೆ 1 ಅಂತ ಹಾಕ್ಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಮನೆಯ ಮಾಲೀಕತ್ವದ ಸ್ಥಾನಮಾನ. ಕುಡಿಯುವ ನೀರಿನ ಪ್ರಧಾನ ಮೂಲ, ಈ ಮನೆಯಲ್ಲಿ ನೀರು ಹೇಗ್ ಬರುತ್ತೆ, ಕೈಪಂಪ, ಬಾವಿನ, ಮತ್ತೆ ಸಂಸ್ಕರಿಸಿದ ಕೊಳಾಯಿ ನೀರ, ಯಾವುದು ಅಂತ ಕೇಳಿ ಕ್ಲಿಕ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗ್ಬೇಕು. ನೆಕ್ಸ್ಟ್ 18ನೇದು, ಇಲ್ಲಿ ನೀರು ಮನೆ ಒಳಗಡೆ ಬರುತ್ತಾ, ಮನೆಯ ಪಕ್ಕದಲ್ಲಿ ಬರುತ್ತಾ ಅಥವಾ ದೂರದಲ್ಲಿ ತಗೊಂಡ್ಬರ್ಬೇಕಾ ಅಂತ ಅದನ್ನು ಕೂಡ ನಾವು ಕ್ಲಿಕ್ ಮಾಡಿ. 19ನೇದು, ಇಲ್ಲಿ ಬೆಳಕಿನ ಮೂಲ, ಮನೆಗೆ ಯಾವ್ದು ಬೆಳಕಿನ ಮೂಲ, ಸೀಮೆಣ್ಣಿನ, ವಿದ್ಯುತ್ ಶಕ್ತಿನ, ಯಾವ್ದು ಅಂತ ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಶೌಚಾಲಯ ಲಭ್ಯತೆ ಹೇಗಿದೆ ಇದೆ ಅಂತಂದ್ರೆ ಪ್ರತ್ಯೇಕವಾಗಿ ಕುಟುಂಬಕ್ಕೆ ಮಾತ್ರ ಇದೆಯಾ, ಇತರ ಕುಟುಂಬಗಳಿಗೆಲ್ಲ ಸೇರಿ ಒಂದಿದ್ಯಾ, ಅಥವಾ ಸಾರ್ವಜನಿಕ ಶೌಚಾಲಯ ಬಳಸ್ತಾರಾ, ಇಲ್ವಾ ಬಯಲು ಬಳಸ್ಕೊಳ್ತಾರ ಅಂತ ಕ್ಲಿಕ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋದು. ಚರಂಡಿ ವ್ಯವಸ್ಥೆ ಹೇಗಿದೆ, ಒಳಚರಂಡಿ ವ್ಯವಸ್ಥೆ ಹೇಗಿದೆ, ಸೆಪ್ಟಿಕ್ ಟ್ಯಾಂಕಾ, ಅದು ಗುಂಡಿ ಶೌಚಾಲಯ ಇದೆಯಾ, ಏಕಗುಂಡಿ ಶೌಚಾಲಯ ಇದೆಯಾ, ಅದನ್ನ ಅವರನ್ನ ಕೇಳಿ ಕ್ಲಿಕ್ ಮಾಡಿ ಮುಂದಿನ ಪ್ರಶ್ನೆ ಹೋಗಿ. ಮತ್ತೆ ಈ ತ್ಯಾಜ್ಯ ನೀರನ್ನ ಹೊರಸಾಗಿಸೋದಕ್ಕೆ ಇರೋ ವ್ಯವಸ್ಥೆ ಏನು, ಒಳಚರಂಡಿನ, ತೆರೆದ ಚರಂಡಿನ, ಅಥವಾ ಚರಂಡಿ ಇಲ್ವಾ, ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ 23ಕ್ಕೆ ಕ್ವಶನ್, ಒಳಗಡೆನೆ ಮನೆ ಒಳಗಡೆ ಸ್ನಾನಗೃಹ ಇದೆಯಾ ಅಥವಾ ಮೇಲ್ಛಾವಣಿ ಇಲ್ಲದೆ ಇರೋ ಸ್ನಾನಗೃಹ ಇದೆಯಾ ಅಂತ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ 24ನೇ ಕ್ವಶನ್, ಅಡಿಗೆ ಮನೆಗೆ ಸಂಬಂಧಪಟ್ಟಂಗೆ LPG ಸಂಪರ್ಕ ಇದೆಯಾ ಅಂತ ಕೇಳುತ್ತೆ. ಇದೆ ಅಂದ್ರೆ ಇದೆ ಅಂತ ಹಾಕಿ, ಮನೆ ಒಳಗಡೆ ಇದೆಯಾ, ಅಡಿಗೆ ಮನೆಯಲ್ಲಿ ಅಲ್ವಾ, ಬಯಲಲ್ಲಿ ಅಡಿಗೆನಾ, ಮನೆ ಹೊರಗಡೆ ಅಡಿಗೆನಾ ಅಂತ ಇದೆ. ಸೊ ಯಾವ್ದು ಅಂತ ಕೇಳಿ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ 25ನೇ ಕ್ವಶನ್, ಅಡಿಗೆ ಮಾಡಲು ಬಳಸುವ ಪ್ರಮುಖ ಇಂಧನ, ಸೌದೆನ, ವಿದ್ಯುತ್ ಶಕ್ತಿನ, ಸೀಮೆಎಣ್ಣೆನ, LPGನ ಅಂತ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಗ್ಬೇಕು. ನೆಕ್ಸ್ಟ್ 26ನೇ ಕ್ವಶನ್, ರೇಡಿಯೋ ಟ್ರಾನ್ಸಿಸ್ಟರ್ ಇದೆಯಾ ಅಂದ್ರೆ ರೇಡಿಯೋ ಸೆಟ್, ಮೊಬೈಲ್ ಸೆಟ್, ಸ್ಮಾರ್ಟ್ ಫೋನು ಇದೆಯಾ ಅಂತ ಕೇಳ್ಕೋಬೇಕು. ಇದು ನೆಕ್ಸ್ಟ್ ಕ್ವಶನ್, ಟೆಲಿವಿಷನ್ ಇದೆಯಾ, DTH, ಡಿಶ್, ಕೇಬಲ್ ಯಾವುದು ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಟರ್ನೆಟ್ ಸೌಲಭ್ಯ, ಮೊಬೈಲ್ಗಾದ್ರೂ ಸರಿ ಸ್ಮಾರ್ಟ್ ಫೋನ್ಗಾದ್ರೂ ಇಂಟರ್ನೆಟ್ ಇದ್ರೆ ಎಸ್ ಅಂತ ಹಾಕ್ಬೇಕಾಗುತ್ತೆ. ಕಂಪ್ಯೂಟರ್ ಇದೆಯಾ ಅಂತ ಕೇಳ್ಕೊಳ್ಳಿ. ನೆಕ್ಸ್ಟ್ ಟೆಲಿಫೋನು, ಮೊಬೈಲು ಸಾಮಾನ್ಯ ಇದ್ದೇ ಇರುತ್ತೆ, ಸ್ಮಾರ್ಟ್ ಫೋನ್ ಇದೆಯಾ ಅಥವಾ ಎರಡೂ ಇದೆಯಾ ಅಂತ ಕೇಳ್ಕೊಂಡು ಕ್ಲಿಕ್ ಮಾಡ್ಬೇಕು. ಬೈಸಿಕಲ್, ಸ್ಕೂಟರು, ಮೊಪೆಡ್ ಯಾವ್ದಿದೆ ಅಥವಾ ಎರಡೂ ಇದೆ ಅಂತಂದ್ರೆ ಅದನ್ನ ಕ್ಲಿಕ್ ಮಾಡ್ಬೇಕು. ಕಾರ್ ಇದೆಯಾ, ಜೀಪ್ ಇದೆಯಾ, ಹೌದು ಅಥವಾ ಇಲ್ಲ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ 32 ಆಯ್ತು. 33ರಲ್ಲಿ ಆ ಕುಟುಂಬ ಜಾಸ್ತಿ ಸೇವನೆಗೆ ಬಳಸ್ತಕ್ಕಂಥ ಧಾನ್ಯ ಯಾವುದು, ಅಕ್ಕಿನ, ಗೋಧಿನ, ರಾಗಿನ, ಜೋಳನ ಅಥವಾ ಇತರೆ ಯಾವ್ದಾದ್ರು ಅಂತಂದ್ಬಿಟ್ಟು ಕ್ಲಿಕ್ ಮಾಡ್ಬೇಕು. ಕೊನೆ ಪ್ರಶ್ನೆ, ಮೊಬೈಲ್ ಸಂಖ್ಯೆ, ಜನಗಣತಿಗೆ ಸಂಬಂಧಿಸಿದ ಸಂಪರ್ಕಕ್ಕೆ ಮಾತ್ರ ಇದನ್ನ ಬಳಸ್ಕೊತಾ ಇದೀವಿ ಅಂತ ಹೇಳಿ ಅವರ ಯಾರ ಮಾಹಿತಿಯನ್ನ ಕೊಡ್ತಾರೆ ಅಥವಾ ಮನೆಯ ಮುಖ್ಯಸ್ಥರದ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ ಸಲ್ಲಿಸು ಅಂತ ಕೊಟ್ರೆ ಆಗ ಈ ಒಂದು ಮಾಹಿತಿ ಏನಾಗುತ್ತೆ, ಸಲ್ಲಿಕೆ ಆಗುತ್ತೆ. ನಂತರ ನಮ್ಗೆ ಈ ರೀತಿ ಉತ್ತರಗಳ ಪರಿಶೀಲನೆ ಒಂದು ಓಪನ್ ಆಗುತ್ತೆ. ಪ್ರತಿಯೊಂದನ್ನು ನಾವು ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಮತ್ತೆ ಖಚಿತ ಅಂತ ಕೊಡ್ಬೇಕಾಗುತ್ತೆ. ಈ ರೀತಿ ಉತ್ತರ ಪರಿಶೀಲನೆ ಮಾಡಿ ಖಚಿತ ಅಂತ ಕೊಡ್ಬೇಕು. ಈ ರೀತಿ ನಾವು 1, 2, 3 ಮನೆಗಳನ್ನ ಮಾಡಿದ್ಮೇಲೆ ನಾವು 1, 4, 5 ಮನೆಗಳನ್ನ ಮಾಡಿದ್ಮೇಲೆ ಅತಿ ಮುಖ್ಯವಾದ ಕೆಲಸ ಸಿಂಕ್ ಮಾಡ್ಬೇಕು. ಸಿಂಕ್ ಯಾಕೆ ಮಾಡ್ಬೇಕು ಅಂತ ಆಮೇಲೆ ನೋಡೋಣ. ನೋಡಿ ಇಲ್ಲಿ ನಾವೆಲ್ಲ ಮಾಡಿರೋದು ಸರಿಯಾಗಿದೆ, ಈ ಮಾಹಿತಿಗಳನ್ನ ಸರಿಯಾಗಿ ನಮೂದಿಸಿದ್ದೇನೆ ಅಂತ ಈ ಬಾಕ್ಸ್ ಅಲ್ಲಿ
ಟಿಕ್ ಮಾಡಿ ನಂತರ ಈ ಚೌಕದಲ್ಲಿ ಸೈನ್ ಮಾಡಬೇಕು, ಡಿಜಿಟಲ್ ಸೈನ್ ಮಾಡಿ ಸೇವ್ ಮತ್ತು ಸಿಂಕ್ ಅಂತ ಕ್ಲಿಕ್ ಮಾಡಬೇಕು. ಆಗ ನಾವು ಮಾಡಿರ್ತಕ್ಕಂಥ ಡೇಟಾ ಏನಾಗುತ್ತೆ ಈ ಮಾಹಿತಿ ಆಪ್ ಅಲ್ಲಿ ಇರುತ್ತೆ. ಈಗ ಈ ಆಪ್ ಅಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ. ನಾವಾಗ್ಲೇ ನೋಡಿದ್ವಿ ಹೊಸ ಮನೆ ಪಟ್ಟಿ ನಮೂದು ಅಂದಾಗ ಫಸ್ಟ್ ಪೆನ್ಸಿಲ್ ಐಕಾನ್ ಅನ್ನ ಓಪನ್ ಮಾಡಿ ಹೊಸ ಮನೆಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಮಾಹಿತಿಗಳ ತಿದ್ದುಪಡಿ ಅಂತ ಇದೆ. ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ ಇದೆ, ಸಾರಾಂಶ ವೀಕ್ಷಿಸಿ ಇದೆ, ಸಿಂಕ್ ಇದೆ, ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತ ಇದೆ. ಹೊಸ ಮನೆ ಪಟ್ಟಿ ನಮೂದುಗೆ ಹೊಸದು ಅಂತ ತಗೊಂಡ್ ಮಾಡಕೊತೀವಿ. ಇಲ್ಲಿ ಮಾಹಿತಿಗಳ ತಿದ್ದುಪಡಿ ಅಂತಿದೆ. ಈಗ ನಾವು 4 ಮನೆಗಳ ಮಾಹಿತಿಯನ್ನ ಮಾಡಿರ್ತೀವಿ, ಇನ್ನು ಸಿಂಕ್ ಕೊಟ್ಟಿರಲ್ಲ. ಆಗ ನಮ್ಗೆ ಯಾವ್ದೋ ಅನ್ಸುತ್ತೆ ಇಲ್ಲಿ ನಾವೇನೋ ತಪ್ಪು ಎಂಟ್ರಿ ಮಾಡಿದೀವಿ ಅಂತ ಸಮಯದಲ್ಲಿ ನಾವು ಈ ಮಾಹಿತಿಗಳ ತಿದ್ದುಪಡಿಯನ್ನ ಓಪನ್ ಮಾಡಿದಾಗ ಮನೆಗಳ ಪಟ್ಟಿಯನ್ನ ತೋರಿಸುತ್ತೆ. ಯಾವ ಮನೆಯಲ್ಲಿ ಯಾವ ಆಪ್ಷನ್ ಅನ್ನ ನಾವು ತಪ್ಪು ಮಾಡಿದೀವೋ ಬೇಕಾದ್ರೆ ಅಲ್ಲಿ ನಾವು ಎಡಿಟ್ ಮಾಡಬಹುದು. ನಾವಿನ್ನು ಸಿಂಕ್ ಕೊಡದೇ ಇದ್ದಾಗ, ಇದು ಈ ಮಾಹಿತಿಗಳ ತಿದ್ದುಪಡಿ ಸಿಂಕ್ ಕೊಡದೇ ಇದ್ದಾಗ ನಾವು ಯಾವ ಮನೆಗಳ ಮಾಹಿತಿ ತಪ್ಪಾಗಿದೆ ಅಂತ ನಮ್ಗೆ ಅನ್ಸುತ್ತೆ ನಾವು ಅದ್ರಲ್ಲೇ ನಾವು ಅಲ್ಲಿ ಮಾಹಿತಿಯನ್ನ ತಿದ್ದುಪಡಿ ಮಾಡ್ಬೋದು. ಒಂದ್ ವೇಳೆ 4-5 ಮನೆಗಳಾಗಿದೆ ಸಿಂಕ್ ಮಾಡಿದೀವಿ ಅಂತಂದ್ರೆ ಇಲ್ಲಿ 3ನೇ ಬಟನ್ ಇದೆ ಪೆನ್ಸಿಲ್ ಐಕಾನು, ಇಲ್ಲಿ ಓಪನ್ ಮಾಡಿದ್ರೆ ನಮ್ಗೆ ಸಿಂಕ್ ಮಾಡಿರೋ ಮಾಹಿತಿಗಳ ಒಂದು ಫೈಲ್ ಓಪನ್ ಆಗುತ್ತೆ. ಅಲ್ಲಿ ಯಾವ ವಿಷಯ ನಾವು ಸಾಮಾನ್ಯ ಒಂದು ನೆನ್ಪಿಟ್ಕೊಳ್ಳಿ, ಕಟ್ಟಡದ ಸಂಖ್ಯೆ ಆಗ್ಲಿ ಕ್ರಮ ಸಂಖ್ಯೆ ಆಗ್ಲಿ ತಿದ್ದುಪಡಿ ಮಾಡಕ್ಕೆ ಅವಕಾಶ ಇರಲ್ಲ. ಬೇರೆ ವಿಷಯಗಳೇನಾದ್ರೂ ಇದ್ದಲ್ಲಿ ಕುಟುಂಬದ ಸಂಖ್ಯೆ ಆಗಿರ್ಬೋದು, ದಂಪತಿಗಳ ಸಂಖ್ಯೆ ಆಗಿರಬಹುದು, ಅಥವಾ ಮನೆಯ ಕೋಣೆಗಳ ಸಂಖ್ಯೆ, ಈ ತರ ಏನಾದ್ರೂ ಇದ್ದು ಅದನ್ನ ನಾವು ಎಂಟ್ರಿ ಮಾಡಿಲ್ಲ ಅಂದ್ರೆ ಮಾಡಬಹುದು ಅಂದ್ರೆ ಅಲ್ಲಿ ತಿದ್ದುಪಡಿಯನ್ನ ಮಾಡಬಹುದು. ನೆಕ್ಸ್ಟ್ ಸಾರಾಂಶ ವೀಕ್ಷಿಸಿ ಅಂತ ಇದೆ. ಈ ಸಾರಾಂಶ ವೀಕ್ಷಣೆಯಲ್ಲಿ ವ್ಯೂ ಸಮ್ಮರಿನಲ್ಲಿ ನಾವೆಷ್ಟು ಮನೆಗಳನ್ನ ಮಾಡಿದ್ವಿ ಇಲ್ಲಿ ಟ್ಯಾಲಿ ಮಾಡ್ಕೋಬಹುದು. ನಾವೀಗ ಒಂದು 4 ಮನೆಗಳನ್ನ ಮಾಡಿರ್ತೀವಿ, 1-2 ಅಂಗಡಿಗಳನ್ನ ಮಾಡಿದ್ರೆ ಅಲ್ಲಿ ನಾನ್ ರೆಸಿಡೆನ್ಷಿಯಲ್ 2, 3 ಜನವಸತಿ ಪ್ರದೇಶ ಅಂತ ತೋರಿಸುತ್ತೆ. ಒಟ್ಟು ಎಷ್ಟು ಮನೆಗಳನ್ನ ನೀವು ಸೆನ್ಸಸ್ ಮಾಡಿದೀರಾ ಅಂತ ಇಲ್ಲಿ ಸಾರಾಂಶದಲ್ಲಿ ನೋಡ್ಬೋದು. ಈ ಸಿಂಕ್ ಅನ್ನೋದು ಒಂದು ಸ್ಪೆಷಲ್. ಈಗ ಏನಂದ್ರೆ ನಾವು ಪ್ರತಿ ಆಪ್ ದಿನ ಒಂದೊಂದು ಮನೆಯನ್ನ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಸುಮ್ನೆ ಮಾಡ್ಕೊಂಡಿದ್ರೆ ಅದು ನಮ್ಮ ಮೊಬೈಲ್ ಅಲ್ಲಿ ಮಾತ್ರ ಇರುತ್ತೆ, ಈ ಆಪ್ ಅಲ್ಲಿ ಮಾತ್ರ ಇರುತ್ತೆ. 4-5 ಮನೆಗಳಾದ್ಮೇಲೆ ನಾವು ಒಂದು ಸರಿ ಸಿಂಕ್ ಅಂತ ಕೊಟ್ರೆ ಅದು ಮೇಲ್ವಿಚಾರಕರ ಲಾಗಿನ್ಗೆ ಹೋಗುತ್ತೆ. ಇಲ್ಲ ಅಂದ್ರೆ ನೀವು ಸಿಂಕ್ ಕೊಡ್ಲಿಲ್ಲ ಅಂದ್ರೆ ಅದು ನಿಮ್ಮ ಮೊಬೈಲ್ ಅಲ್ಲೇ ನಿಮ್ಮ ಆಪ್ ಅಲ್ಲೇ ನಿಮ್ಮ ಮಾಹಿತಿ ಇರುತ್ತೆ. ಸಿಂಕ್ ಕೊಟ್ಮೇಲೆ ಅದು ಮೇಲ್ವಿಚಾರಕರು ಅದನ್ನ ಪರಿಶೀಲನೆ ಮಾಡಿ ಅವರು ಕೂಡ ಸಿಂಕ್ ಕೊಡ್ತಾರೆ. ಅನಂತರ ಅದೇನಾಗುತ್ತೆ CMMS ಪೋರ್ಟಲ್ಗೆ ಹೋಗಿ ಕೂರುತ್ತೆ. ಅಲ್ಲಿ ಆವಾಗ ಎಲ್ಲರೂ ಕೂಡ ಈ ಮಾಹಿತಿಯನ್ನ ನೋಡ್ಬಹುದಾಗಿರುತ್ತೆ, ಅಂದ್ರೆ ಆಫೀಸಲ್ಲಿ ಕೂಡ ನೋಡ್ಬಹುದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತ ಒಂದು ಟಿಕ್ ಮಾರ್ಕ್ ಇದೆ. ಇದಕ್ಕೆ ಅತ್ಯಂತ ಅವಶ್ಯಕ ಮಾಹಿತಿ, ಇದನ್ನ ನೀವು ತಿಳ್ಕೋಬೇಕು. ಯಾಕೆಂದ್ರೆ ಈ ಪೂರ್ಣಗೊಂಡಿದೆ ಅನ್ನೋದು ಯಾವಾಗ ಅಂತಂದ್ರೆ ಸಂಪೂರ್ಣ ಬ್ಲಾಗ್ ಕಂಪ್ಲೀಟ್ ಆದ್ಮೇಲೆ ಕೊಡ್ಬೇಕಾಗಿರೋಂತಹ ಒಂದು ಟಿಕ್ ಮಾರ್ಕ್. ಯಾವುದೇ ಒಂದ್ ಮನೆ ಆದ್ಮೇಲೆ ಇಲ್ಲಿ ಪೂರ್ಣಗೊಂಡಿದೆ ಅಂತ ಕೊಡಬಾರ್ದು. ಸಂಪೂರ್ಣ ಬ್ಲಾಕ್ ಎನ್ಯುಮರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂದಾಗ ಮಾತ್ರ ನೀವು ಎನ್ಶೂರ್ ಮಾಡ್ಬೇಕಾಗತ್ತೆ. ಆಗ ಮೇಲ್ವಿಚಾರಕರು ನೆಕ್ಸ್ಟ್ ಕಂಪ್ಲೀಟ್ ಆಗಿದೆ ಅಂತ ಅವ್ರು ಕೂಡ ಪೂರ್ಣಗೊಂಡಿದೆ ಅಂತ ಕೊಡ್ತಾರೆ. ಹಾಗಾಗಿ ಈ ಮಾಹಿತಿಯನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನಾವ್ ಮಾಡ್ತಾ ಇದ್ದಾಗ ಆಗಾಗ ವ್ಯೂ ಸಮ್ಮರಿ ತೆಗೆದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಮನೆಗಳನ್ನ ಮಾಡಿದೀವಿ, ಎಷ್ಟು ಅಂಗಡಿಗಳನ್ನ ನಾನ್ ರೆಸಿಡೆನ್ಷಿಯಲ್ ಎಷ್ಟು ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಮತ್ತೆ ಏನಾದ್ರೂ ಮಾಹಿತಿಗಳನ್ನ ತಿದ್ದುಪಡಿ ಮಾಡ್ಬೇಕಾದ್ರೆ ನಮ್ಮ ಹಂತದಲ್ಲೇ ನಮ್ಗಾಗ್ಲೇ ಗೊತ್ತಾದಾಗ ಮಾಹಿತಿಗಳನ್ನು ಕೂಡ ಇಲ್ಲೇ ತಿದ್ದುಪಡಿ ಮಾಡಬಹುದು. ಸಿಂಕ್ ಮಾಡಿರುವಂತದ್ದು ಸಿಂಕ್ ಮಾಡದೇ ಇರುವಂತದನ್ನ ತಿದ್ದುಪಡಿ ಮಾಡಬಹುದು. ಈ HLO ಆಪ್ಗಳನ್ನ ಸ್ವಲ್ಪ ಹುಷಾರಾಗಿ ಬಳಕೆ ಮಾಡ್ಬೇಕು. ಆಗ ನಮ್ಮಲ್ಲೇ ನಾವು ಸಾಧ್ಯವಾದಷ್ಟು ಗೊಂದಲಗಳಿಂದ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ.